ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಒಂದು ಬಿಗ್ ಅಪ್ಡೇಟ್ ಬಂದಿರುವಂಥದ್ದು ನೋಡಿ. ಹೆಡ್ಡಿಂಗಲ್ಲಿ ಕರ್ನಾಟಕ ಸರ್ಕಾರದ ನಡವಳಿಕೆಗಳು ಅಂತ ಇದೆ. ಸಬ್ಜೆಕ್ಟ್ ಯಾವುದಕ್ಕೆ ಸಂಬಂಧಪಟ್ಟಿದ್ದು, ಮಾನ್ಯ ಉಚ್ಚ ನ್ಯಾಯಾಲಯದ ಮಧ್ಯಂತರ ಆದೇಶದ ಹಿನ್ನೆಲೆಯಲ್ಲಿ ಪರಿಶಿಷ್ಟ ಜಾತಿಗಳ ಮೀಸಲಾತಿಯನ್ನು ತಾತ್ಕಾಲಿಕವಾಗಿ -17% -15% ಸೀಮಿತಗೊಳಿಸಿ ಒಳ ಮೀಸಲಾತಿಯನ್ನು ಜಾರಿಗೊಳಿಸುವ ಬಗ್ಗೆ ಅಂತ. ಸೊ ಏನು ಫ್ಯೂ ಮಂತ್ಸ್ ಬ್ಯಾಕ್ ಅಥವಾ ಫ್ಯೂ ಡೇಸ್ ಬ್ಯಾಕ್ ಕ್ಯಾಬಿನೆಟಲ್ಲಿ ಡಿಸ್ಕಸ್ ಆದ ನಂತರದಲ್ಲಿ ಸ್ಟೇಟ್ ಗೌರ್ಮೆಂಟಿಂದ ಒಂದು ಅಧಿಕೃತವಾಗಿ ಒಂದು ಕಾಪಿಯನ್ನು ಬಿಡುಗಡೆ ಮಾಡ್ತಾರೆ. ಸೊ ಹೇಗೆಲ್ಲ ಅದು ಡಿಸ್ಟ್ರಿಬ್ಯೂಟ್ ಆಗಿತ್ತು ಅಂದ್ಬಿಟ್ಟು ಆ ಮೀಸಲಾತಿಯ ಒಂದು ಅಂಕಿಅಂಶಗಳು. ಅದಾದಮೇಲೆ ಈಗ ಫೈನಲಿ ಕರ್ನಾಟಕ ರಾಜ್ಯ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಸೊ ಈ ಒಂದು ಒಳ ಮೀಸಲಾತಿ ಕಾನ್ಸೆಪ್ಟನ್ನು ಅಡಾಪ್ಟ್ ಮಾಡಬೇಕಲ್ಲ. ಹಾಗಾಗಿ ಈಗೇನು ಮಾಡಿದರೆ ಆ ರೋಸ್ಟರ್ ಬಿಂದುವನ್ನು ರಚನೆ ಮಾಡಿರ್ತಕ್ಕಂಥ ಒಂದು ಅಧಿಕೃತವಾದಂಥ ಆದೇಶ ಇದು ಪ್ರತಿ ಬಂದಿರುವಂಥದ್ದು. ಸೊ ಫೇಕು ಹಾಗೆ ಹೀಗೆ ಅಂದ್ಕೊಳ್ಳೋದು ಬೇಡ. ಸೊ ಮೊದಲು ಡೇಟ್ ತೋರಿಸ್ಬಿಡ್ತೀನಿ, ನಿಮಗೆ ಡಿಸ್ಕ್ಲೋಸ್ ಮಾಡ್ತೀನಿ. ಹೆಚ್ಚು ಕಡಿಮೆ PDF ಕಾಪಿ ಬಂದು 11 ಪೇಜ್ ಇದೆ. PDF ಕನ್ಸಿಸ್ಟ್ 11 ಪೇಜಸ್. ಇಲ್ಲಿ ನೋಡಿ, ಇಲ್ಲಿ ಸರ್ಕಾರದ ಆದೇಶ ಸಂಖ್ಯೆ ಅಂತ ಕೊಟ್ಟಿದ್ದಾರಲ್ಲ, ಬೆಂಗಳೂರು ದಿನಾಂಕ 13/5/2026 ಆಯಿತಾ. ಸೊ ಸಬ್ಜೆಕ್ಟ್ ಏನಿದೆ ಅದಕ್ಕೆ ಪೂರಕವಾದ ಅಂಶಗಳನ್ನು ಮಾತ್ರ ಇಲ್ಲಿ ಓದ್ಬಿಡ್ತೀನಿ ನಾನು. ಇನ್ನು ರಿಮೈನಿಂಗು ಈಗಾಗಲೇ ಟೆಲಿಗ್ರಾಮ್ ಮತ್ತು ವಾಟ್ಸಪ್ಗೆ ಶೇರ್ ಮಾಡಿದ್ರಿ, ಅಲ್ಲಿ ರೆಫರ್ ಮಾಡ್ಬೋದು ನೀವು. ಸೊ ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಹಿನ್ನೆಲೆಯಲ್ಲಿ ದಿನಾಂಕ 8/5/2026 ಸಮಾಜ ಕಲ್ಯಾಣ ಇಲಾಖೆ ಹೊರಡಿಸಿರ್ತಕ್ಕಂಥ ಸರ್ಕಾರದ ಆದೇಶ ಸಂಖ್ಯೆ ಅದರಂತೆ ನೇರ ನೇಮಕಾತಿ ಮುಖಾಂತರ ಭರ್ತಿ ಮಾಡಬೇಕಾದ ರಿಕ್ತ ಸ್ಥಾನಗಳಿಗೆ ಅನುಸರಿಸಬೇಕಾದ 400 ಬಿಂದುಗಳ ರೋಸ್ಟರನ್ನು ಅನುಬಂಧ 1ರಲ್ಲಿರಿಸಿದೆ. ವಿವಿಧ ನೇಮಕಾತಿ ಮತ್ತು ಆಯ್ಕೆ ಪ್ರಾಧಿಕಾರಗಳು ನೇರ ನೇಮಕಾತಿ ಸಂದರ್ಭದಲ್ಲಿ ಈ ಕೆಳಕಂಡಂತೆ ಕ್ರಮವಹಿಸುವುದು. ಈಗೇನು ರೋಸ್ಟರ್ ಬಿಂದುವನ್ನು ಪಾಯಿಂಟ್ಸ್ ಅಂತ ಬರ್ತಿದೆ, ಏನು ಪ್ರಿಪೇರ್ ಮಾಡಿದ್ದಾರೆ, ಸೊ ಅದನ್ನು ರಾಜ್ಯ ಸರ್ಕಾರದ ಅಂಡರ್ಲಿ ಬರ್ತಕ್ಕಂಥ ಎಲ್ಲ ಇಲಾಖೆಗಳು ಆ ಕೆಳಕಂಡಂತೆ ಕ್ರಮವನ್ನು ವಹಿಸಬೇಕು ಅಂತ ಹೇಳಿದ್ದಾರೆ. ಸೊ ನಂಬರ್ ಆಫ್ ಪಾಯಿಂಟ್ಸ್ ಜಾಸ್ತಿ ಇದೆ. ಇಟ್ಸ್ ಯಾವುದು ಇಂಪಾರ್ಟೆಂಟ್ ಅದನ್ನು ಮಾತ್ರ ಸೊ ಹೇಳೋ ಪ್ರಯತ್ನ ಅಷ್ಟೇ. ಇಲ್ಲಿ 400 ಬಿಂದುಗಳ ರೋಸ್ಟರ್ನಲ್ಲಿ ಪರಿಶಿಷ್ಟ ಜಾತಿಯ ಯಾವುದೇ ಪ್ರವರ್ಗಗಳನ್ನು ನೋಡಿ, ಇಲ್ಲಿ ಪ್ರವರ್ಗ ಎ, ಪ್ರವರ್ಗ ಬಿ ಮತ್ತು ಪ್ರವರ್ಗ ಸಿ ಪ್ರವರ್ಗಗಳನ್ನು ನಮೂದಿಸದೆ ತಯಾರಿಸಲಾಗಿದೆ ಅಂತ ಹೇಳಿದ್ದಾರೆ. ನಮೂದು ಮಾಡದೆ ತಯಾರು ಮಾಡಲಾಗಿದೆ. ಹಿಂದಿನ ನೇರ ನೇಮಕಾತಿಯು ಯಾವ ಬಿಂದುವಿನವರೆಗೆ ಆಗಿರುತ್ತದೆಯೋ ಅದರ ನಂತರದ ಬಿಂದುವಿನಿಂದ ಹೊಸ ನೇಮಕಾತಿಯನ್ನು ಆರಂಭಿಸುವುದು. ಇದೇ ಪದ್ಧತಿಯನ್ನು ಸಮತಳ ಮೀಸಲಾತಿಗೂ ಅನುಸರಿಸುವುದು ಅಂತ ಹೇಳಿದ್ದಾರೆ. ಸೊ ಈ 3 ಪ್ರವರ್ಗಗಳನ್ನು ಮೆನ್ಷನ್ ಮಾಡದೆ ಪ್ರಿಪೇರ್ ಮಾಡಿದ್ದಾರೆ. ಸೊ ಹಿಂದಿನ ನೇಮಕಾತಿ ಯಾವ ಒಂದು ಪಾಯಿಂಟಲ್ಲಿ ಎಂಡ್ ಆಗಿತ್ತೋ ಅದರ ನಂತರ ಅದಾದ ನಂತರದಲ್ಲಿ ಈ ಬಿಂದುವಿನ ಹೊಸ ನೇಮಕಾತಿಯನ್ನು ಆರಂಭ ಮಾಡಬೇಕು ಅಂತ ಹೇಳಿದ್ದಾರೆ. ಸೊ ನೆಕ್ಸ್ಟ್ ಇನ್ನು ಪಾಯಿಂಟ್ ನಂಬರ್ 2 ಹೇಳ್ತಾರೆ. ಇಲ್ಲಿ ನೇಮಕಾತಿ ಅಧಿಸೂಚನೆಯಲ್ಲಿ ಪರಿಶಿಷ್ಟ ಜಾತಿಗೆ 3ಕ್ಕಿಂತ ಕಡಿಮೆ ಹುದ್ದೆಗಳು ಲಭ್ಯವಾಗುತ್ತಿದ್ದಲ್ಲಿ, ಅರ್ಥ ಮಾಡ್ಕೊಳ್ಳಿ, ನೇಮಕಾತಿ ಅಧಿಸೂಚನೆಯಲ್ಲಿ ಪರಿಶಿಷ್ಟ ಜಾತಿಗೆ 3ಕ್ಕಿಂತ ಕಡಿಮೆ ಹುದ್ದೆಗಳು ಲಭ್ಯವಾಗುತ್ತಿದ್ದಲ್ಲಿ ಎಲ್ಲ 101 ಪರಿಶಿಷ್ಟ ಜಾತಿಗಳಿಗೆ ಅವಕಾಶ ನೀಡಬೇಕಾಗಿರುವುದರಿಂದ ಲಗತ್ತಿಸಿರ್ತಕ್ಕಂಥ 400 ರೋಸ್ಟರ್ ಬಿಂದುಗಳನ್ನು ಯಥಾವತ್ತಾಗಿ ಅನುಸರಿಸುವುದು ಅಂತ ಹೇಳಿದ್ದಾರೆ. ಸೊ ಯಾಕೆಂದರೆ ಎಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಆಗಬೇಕಲ್ಲ ಅದು. ಸಮತಳ ಮೀಸಲಾತಿಯನ್ನು ಸರ್ಕಾರದ ಆದೇಶ ಸಂಖ್ಯೆ ದಿನಾಂಕ 8/3/2023 ಅನುಸರಿಸುವುದು. ಈ ಸಂದರ್ಭದಲ್ಲಿ ಸಮತಳ ಮೀಸಲಾತಿಯು ಹಿಂದಿನ ನೇಮಕಾತಿಯಲ್ಲಿ ಯಾವ ಬಿಂದುವಿನಲ್ಲಿ ಅಂತಿಮಗೊಂಡಿರುತ್ತದೆಯೋ ಆ ಬಿಂದುವಿನ ನಂತರದ ಬಿಂದುವಿನಿಂದ ನೇರ ನೇಮಕಾತಿಗಳನ್ನು ಆರಂಭ ಮಾಡ್ತೀವಿ ಅಂತ ಹೇಳಿದ್ದಾರೆ. ನೆಕ್ಸ್ಟು ಪಾಯಿಂಟ್ ನಂಬರ್ 3ಯಲ್ಲಿ ನೇಮಕಾತಿ ಅಧಿಸೂಚನೆಯಲ್ಲಿ ಪರಿಶಿಷ್ಟ ಜಾತಿಗೆ 3ಕ್ಕಿಂತ ಹೆಚ್ಚು ಹುದ್ದೆಗಳು ಲಭ್ಯವಾದಲ್ಲಿ ಒಳ ಮೀಸಲಾತಿಯನ್ನು ಅನ್ವಯಿಸಬೇಕಾಗಿರುವುದರಿಂದ ಅಂತ ಹೇಳಿದ್ದಾರೆ. ಈಗ ಸೊ ನೇಮಕಾತಿ ಅಧಿಸೂಚನೆಯಲ್ಲಿ ಪರಿಶಿಷ್ಟ ಜಾತಿಗೆ 3ಕ್ಕಿಂತ ಹೆಚ್ಚು ಹುದ್ದೆಗಳು ಲಭ್ಯವಾದಲ್ಲಿ, ಜಾಸ್ತಿ ಇದ್ದರೆ ಅವ್ರಿಗೆ 3ಕ್ಕಿಂತ ಜಾಸ್ತಿ ಇದ್ದಾಗ ಹುದ್ದೆಗಳು ಇಂಟರ್ನಲ್ ರಿಸರ್ವೇಷನ್ಸನ್ನು ಅವರು ಅಪ್ಲಿಕೇಬಲ್ ಮಾಡ್ಕೋಬೇಕು. ಅದನ್ನು ಹೇಗೆ ಮಾಡ್ಕೋಬೇಕು ಅಂತ ಹೇಳಿದ್ದಾರೆ ನೋಡಿ. ಮೊದಲನೇದಾಗಿ ಅನೆಕ್ಸರ್ 1 ಹೇಳಿದ್ದಾರೆ. ಅದು ನಿಮಗೆ ಒಂದು ಟೇಬಲ್ಸ್ ಇದೆ, ಒಂದಷ್ಟು ಅವೆಲ್ಲ ಫಾರ್ಮ್ಯಾಟ್ಸು ನಿಮಗೆ ಅದನ್ನು ಇಲ್ಲೇ ಹೇಳ್ತೀನಿ ನಿಮಗೆ. 400 ಬಿಂದುಗಳ ರೋಸ್ಟರನ್ನು ಯಥಾವತ್ತಾಗಿ ನಿರ್ವಹಣೆ ಮಾಡಬೇಕು. ಸೊ ಎರಡನೇದು, ಪರಿಶಿಷ್ಟ ಜಾತಿಯ ವಿವಿಧ ಪ್ರವರ್ಗಗಳಿಗೆ 5.25, 5.25 ಮತ್ತು 4.5 ಪ್ರಮಾಣದಲ್ಲಿ ತಯಾರಿಸಿರುವ ಅನುಬಂಧ 2ರ 400 ರೋಸ್ಟರ್ ಬಿಂದುಗಳಲ್ಲಿ ಮೀಸಲಾತಿ ಪ್ರಮಾಣ 15%ರಂತೆ 60 ಬಿಂದುಗಳ ರೋಸ್ಟರ್ನಂತೆ ಒಳ ಮೀಸಲಾತಿಯನ್ನು ಅನುಸರಿಸಿ ಪ್ರತ್ಯೇಕವಾಗಿ ರೋಸ್ಟರನ್ನು ನಿರ್ವಹಿಸುವುದು ಅಂತ ಹೇಳಿದ್ದಾರೆ. ಸಪ್ರೇಟಾಗಿ ಮಾಡಬೇಕು ಅದಕ್ಕೆ. ಇನ್ನು ನೆಕ್ಸ್ಟು ನಂಬರ್ 3ಯಲ್ಲಿ ಹೇಳ್ತಾರೆ. ಇಲ್ಲಿ ಪ್ರವರ್ಗ ಸಿಗೆ ಲಭ್ಯವಾಗುವ ಹುದ್ದೆಗಳಲ್ಲಿ 20% ಹುದ್ದೆಗಳನ್ನು 59 ಅತ್ಯಂತ ಹಿಂದುಳಿದ ಜಾತಿಯವರಿಗೆ, ಅರ್ಥ ಮಾಡ್ಕೊಳ್ಳಿ, ಪ್ರವರ್ಗ ಸಿಗೆ ಲಭ್ಯವಾಗುವ ಹುದ್ದೆಗಳಲ್ಲಿ 20% ಹುದ್ದೆಗಳನ್ನು 59 ಅತ್ಯಂತ ಹಿಂದುಳಿದ ಜಾತಿಯವರಿಗೆ ಮೀಸಲಿರಿಸಬೇಕಾಗಿರುವುದರಿಂದ ಅನುಬಂಧ 2ರಂತೆ ಗುರುತಿಸಲಾಗಿರತಕ್ಕಂಥ ಒಳ ಮೀಸಲಾತಿ ಬಿಂದು ಸಂಖ್ಯೆ 3, 20 ನೋಡಿ ಇಲ್ಲಿ ಓದ್ತಾ ಇದ್ದೀನಿ, 37, 54ಗಳನ್ನು ಕಡ್ಡಾಯವಾಗಿ ಈ 59 ಜಾತಿಗಳಿಗೆ ಮೀಸಲಿರಿಸುವುದು. ಒಂದು ವೇಳೆ ಸದರಿ 59 ಜಾತಿಗಳಲ್ಲಿ ಅಭ್ಯರ್ಥಿಗಳು ಲಭ್ಯವಾಗದಿದ್ದಲ್ಲಿ, ಈ 59 ಜಾತಿಗಳಲ್ಲಿ ಅಪ್ಲಿಕ್ಯಾಂಟ್ಸ್ ಸಿಗಲಿಲ್ಲ ಅಂತ ಕಂಡು ಬಂದಾಗ ಏನು ಮಾಡಬೇಕು, ಆ ಹುದ್ದೆಗಳನ್ನು ಪ್ರವರ್ಗ ಸಿ ಅಂತ ಏನು ಬರುತ್ತೆ ಅಲ್ಲಿನ ಇತರೆ ಜಾತಿಗಳಿಗೆ ಏನು ಮಾಡಬೇಕು, ಅದನ್ನು ನೀಡಬೇಕು ಅಂತ ಕ್ಲಿಯರ್ ಕಟ್ಟಾಗಿ ಹೇಳಿದ್ದಾರೆ. ಸೊ ನೆಕ್ಸ್ಟು ಇದಾದ ನಂತರ ನೋಡಿ ಇಲ್ಲಿ ಹೇಳ್ತಾರೆ. ಈಗ ಕರ್ನಾಟಕ ಸರ್ಕಾರದ ರಾಜ್ಯಪಾಲರ ಆದೇಶಾನುವರ ಮತ್ತು ಅವರ ಹೆಸರಿನಲ್ಲಿ ಇದು ಆಗಿದೆಯಲ್ಲ, ಇದು ಪ್ರಿಪ್ರೇಷನ್ ಆದ ನಂತರದಲ್ಲಿ
ಸೊ ಅಫಿಷಿಯಲ್ ಅಂತ ಡಿಕ್ಲರೇಷನ್ ಆಗುತ್ತೆ ಅವರ ಸೈನ್ ಆದ ನಂತರದಲ್ಲಿ. ನೋಡಿ ಇಲ್ಲಿ ನಿಮಗೆ ಅನೆಕ್ಸರ್ 1ನಲ್ಲಿ ಇವೆಲ್ಲವೂ ಕೂಡ ನೋಡಿ, ಇಲ್ಲಿ ಓದ್ಬಿಡ್ತೀನಿ ನಿಮಗೆ ಹೆಡ್ಡಿಂಗಲ್ಲಿ ಏನು ಮಾಡಿದ್ದಾರೆ ಅಂತ. ಇವೆಲ್ಲವೂ ಕೂಡ ರೋಸ್ಟರ್ ಪಾಯಿಂಟ್ಸ್. ಇವೆಲ್ಲ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದ ವರ್ಗ ಹಾಗೂ ಸಾಮಾನ್ಯ ವರ್ಗಕ್ಕೆ ನೇರ ನೇಮಕಾತಿಯಲ್ಲಿ ವರ್ಟಿಕಲ್ ರಿಸರ್ವೇಷನ್ ಅಂದರೆ 400 ರೋಸ್ಟರ್ ಪಾಯಿಂಟ್ಸ್ ಅಂತ ಹೇಳ್ಬಿಟ್ಟು ನೋಡಿ ಇದೆಯಲ್ಲ ಇಲ್ಲಿ. ಪರಿಶಿಷ್ಟ ಜಾತಿ ನೋಡಿ 26 ಇದೆ, ಸಾಮಾನ್ಯ ಅಭ್ಯರ್ಥಿ 51, 2A 76 ನೋಡಿ ಇಲ್ಲಿ. ಮತ್ತು ಇಲ್ಲಿ ಸಾಮಾನ್ಯ ಅಭ್ಯರ್ಥಿ ಅಂತ ಅಲ್ಲೇ ಹೇಳಿದ್ದಾರೆ. ಅದೇ ಥರ ಸಾಮಾನ್ಯ ಅಭ್ಯರ್ಥಿ, ಪರಿಶಿಷ್ಟ ಜಾತಿ, ಸಾಮಾನ್ಯ ಅಭ್ಯರ್ಥಿ ಮತ್ತು 2A ಜನರಲ್ ಮತ್ತು 2A ಇಲ್ಲಿ ಆ ಪಾಯಿಂಟ್ಸನ್ನೇ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. 27, 52, 77 ಅಂತ ಅಂದ್ಬಿಟ್ಟು ಇದು ಅನೆಕ್ಸರ್ 1. ಸೊ ಅದೇ ಥರ ನೋಡಿ ಇಲ್ಲಿ ಅನೆಕ್ಸರ್ 2ಅಲ್ಲಿ ಏನು ಹೇಳಿದ್ದಾರೆ ಅಂತಂದರೆ ಅದನ್ನು ಹೇಳ್ಬಿಡ್ತೀನಿ ನಿಮಗೆ. ನೋಡಿ ಇಲ್ಲಿ ಒಟ್ಟು 400 ತನಕ ಇದೆ ಅನಿಸುತ್ತೆ ಇದು. ಎಸ್ 325 ನೋಡಿ ಇಲ್ಲಿದೆಯಲ್ಲ, ಇದು ಸ್ವಲ್ಪ ವರ್ಟಿಕಲ್ ಆಗಿದೆ. ಇದು PDF ಕಾಪಿ ಇದು ನೋಡಿ, ಇದನ್ನು ಹಾಗೆ ಒಂಚೂರು ಓದ್ಕೊಳ್ಳಿ. ನೋಡಿ ಇಲ್ಲಿದೆಯಲ್ಲ, ಪರಿಶಿಷ್ಟ ಜಾತಿಗೆ 3ಕ್ಕಿಂತ ಹೆಚ್ಚು ಹುದ್ದೆಗಳು ಲಭ್ಯವಿದ್ದಲ್ಲಿ ಅನುಸರಿಸಬೇಕಾದಂತಹ ನೋಡಿ ಇಲ್ಲಿ ಹೇಳಿದ್ರಲ್ಲ, ಅನುಸರಿಸಬೇಕಾದ ಒಳ ಮೀಸಲಾತಿ ರೋಸ್ಟರ್ ಬಿಂದುಗಳು ಅಂತ ಇದೆ ಇಲ್ಲಿ ಇದರಲ್ಲಿ. ಸೊ ಇನ್ನು ನೆಕ್ಸ್ಟ್ ಹಾಗೆ ಸ್ಕಾಲ್ ಆಫ್ ಮಾಡಿದ್ರೆ ಅಷ್ಟೇ ಅನೆಕ್ಸರ್ 1 ಮತ್ತು ಈ ಬಿಂದುಗಳನ್ನು ಹೇಳಿರುವಂಥದ್ದು. ನೋಡಿ ಇಲ್ಲಿ ಹೇಳ್ತಾರೆ ಲಾಸ್ಟಲ್ಲಿ ಪರಿಶಿಷ್ಟ ಜಾತಿ ಪ್ರವರ್ಗ A 5.25, ಪರಿಶಿಷ್ಟ ಜಾತಿ ಪ್ರವರ್ಗ B 5.25, ಪರಿಶಿಷ್ಟ ಜಾತಿ ಪ್ರವರ್ಗ C 4.5, ಒಟ್ಟು 15% ಆಯಿತಾ. ಸೊ ನೋಡಿ ಇಲ್ಲಿದೆಯಲ್ಲ 21, 21 ಮತ್ತು 18 60 ಬಿಂದುಗಳು ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಬ್ರ್ಯಾಕೆಟಲ್ಲಿ 20%ರಂತೆ 4 ಹುದ್ದೆಗಳನ್ನು 59 ಅತ್ಯಂತ ಹಿಂದುಳಿದ ಜಾತಿಗಳಿಗೆ ಮೀಸಲಿರಿಸಿದೆ ಅಂತ ಇಲ್ಲಿ ಕ್ಲಿಯರ್ ಕಟ್ಟಾಗಿ ಈ ಒಂದು ಕಾಪಿಯಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಇದೊಂದು ಎಲ್ಲ ಇಲಾಖೆಗಳಿಗೂ ಇದೊಂದು ರೋಸ್ಟರ್ ಬಿಂದುಗಳು ರಚನೆ ಆಗಬೇಕು ಅಂತ ಹೇಳ್ತಾ ಇದ್ರು. ಇದು ಬಂದ ನಂತರದಲ್ಲಿ ನಾವು ಇಮಿಡಿಯೇಟ್ ನೋಟಿಫಿಕೇಷನ್ ಮಾಡ್ತೀವಿ ಅಂತಕ್ಕಂಥದ್ದು ಕೇಳ್ಪಟ್ಟಿತ್ತು. ಸೊ ಫೈನಲಿ ಇದು ಬಂದಾಗ್ಬಿಟ್ಟಿದೆ ಈಗ. ಸೊ ಅಸಲಿ ಆಟ ನೋಡಿ ಇದರಿಂದ ಮುಂದೆ ಸ್ಟಾರ್ಟ್ ಆಗುತ್ತೆ. ಈಗ ಎಷ್ಟು ಬೇಗ ಮಾಡ್ತಾರೋ ನೇಮಕಾತಿ ಪ್ರಕ್ರಿಯೆಗಳನ್ನು 50,000 ಹುದ್ದೆಗಳು, 56,000ಕ್ಕಿಂತ ಹೆಚ್ಚು ಹುದ್ದೆಗಳು ಅಂತ ಹೇಳ್ತಾ ಇದ್ದಾರೆ. ಫಸ್ಟು ಯಾವ ಡಿಪಾರ್ಟ್ಮೆಂಟ್ ಆಗುತ್ತೆ, ಎಷ್ಟಾಗುತ್ತೆ, ಏನು ಕತೆ, ಪ್ರಕ್ರಿಯೆ ಹೆಂಗೆ ನಡೀತಿದೆ ಎಲ್ಲರಿಗೂ ಕುತೂಹಲ ಈಗ ಇದೆ. ಈಗ ಎಷ್ಟು ಬೇಗ ಮಾಡ್ತಾರೆ ಅಂತ ಅಂದ್ಬಿಟ್ಟು. ಸೊ ಮೇಯ್ನ್ಲಿ ತುಂಬ ಜನ ಕಾಯ್ತಾ ಇರೋದು ಒಂದು ಟೀಚರ್ ರಿಕ್ರೂಟ್ಮೆಂಟ್ ನೋಟಿಫಿಕೇಷನ್, ಇನ್ನೊಂದು ಪೊಲೀಸ್ ಇಲಾಖೆ. ಸೊ ಮೇಯ್ನು ಇವೆರಡನ್ನ ಟಾರ್ಗೆಟ್ ಆಗಿ ಅಂದ್ಕೊಂಡಿದ್ದಾರೆ ಈಗ. ಸೊ ಮೇ ಬಿ ಅದನ್ನು ಟಾರ್ಗೆಟ್ ಮಾಡಬೇಕು ನಾವು. ಈಗ ಎಕ್ಸಾಮ್ ಫೇಸ್ ಮಾಡಬೇಕು, ಬರೀಬೇಕು ಅಂತ ಅಂದ್ಬಿಟ್ಟು ನೋಡಬೇಕು. ಇದು ಬಂದಾಗಿದೆ ಫೈನಲ್ ಕಾಪಿ ಈಗ ರಿಸರ್ವೇಷನ್ಸ್ದು, ಅದು ಹೇಗೆಲ್ಲ ಹಂಚಿಕೆ ಆಗಿದೆ ಸಂಬಂಧಪಟ್ಟಾಗಿ ರೋಸ್ಟರ್ ಕ್ರಿಯೇಟ್ ಆಗಿ. ಸೊ ಲೆಟ್ಸ್ ಸಿ ಸ್ಟೇಟ್ ಗೌರ್ಮೆಂಟ್ ಯಾವ ರೀತಿ ಈಗ ನೋಟಿಫಿಕೇಷನ್ ಮಾಡ್ತಾರೆ ಅಂತ ಕಾದು ನೋಡಬೇಕಾಗಿದೆ. ಥ್ಯಾಂಕ್ ಯು ಸೊ ಮಚ್.